ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೊಂಬೆನಾಡಿನ ಕೈ ರುಚಿ. ಇವತ್ತು ನಾನು ನಿಮಗೆ ಕರ್ಬೇ ಸೊಪ್ಪು ಹಾಕಿ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ಕರ್ಬೇ ಸೊಪ್ಪನ್ನ ರುಬ್ಬಿಟ್ಟು ಒಗ್ಗರಣೆ ಕೊಡ್ತಾರೆ. ಆ ಥರ ಅಲ್ದಿರ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ 10ರಿಂದ ಕರ್ಬೇ ಸೊಪ್ಪು ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಏನೂ ಬೇಕಾಗಲ್ಲ. ರೈಸ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಕರ್ಬೇ ಸೊಪ್ಪಿನ ರೈಸ್ ಹೇಗೆ ಮಾಡೋದಂತ ನೋಡೋಣ. ಕರ್ಬೇ ಸೊಪ್ಪು ಈ ಥರ ಫ್ರೆಶ್ ಆಗಿರೋದು ತೊಗೊಳ್ಳಿ. ಒಂದು ಚಿಕ್ಕ ಕಟ್ಟಬೇಕಾಗತ್ತೆ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಕಾಳುಮೆಣಸು, 2ರಿಂದ 3 ಸ್ಪೂನು ಕಡಲೆಕಾಯಿ ಬೀಜ. ಇದನ್ನೆಲ್ಲ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಕರ್ಬೇ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಜುಟ್ಟು ಉದುರೋರಿಗೆ ಮತ್ತು ಬೇಗ ಬಿಳಿ ಕೂದಲು ಬರೋರಿಗೆ ಕರ್ಬೇ ಸೊಪ್ಪು ತುಂಬ ಒಳ್ಳೆಯದು. ನಾವು ಅಡುಗೆಲಿ ಹಾಕಿದ್ರೆ ಯಾರೂ ತಿನ್ನೋದಿಲ್ಲ, ತೆಗೆದು ಪಕ್ಕದಲ್ಲಿ ಬಿಸಾಕ್ತಾರೆ. ಈ ರೀತಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫಸ್ಟ್ ಹಾಕ್ಕೊಂಡ್ರೆ ಒಣಮೆಣಸಿನ್ಕಾಯಿ ಬೇಗ ಸೀದೋಗುತ್ತೆ. ಕರ್ಬೇ ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡೇ ಹುರಿಬೇಕು. ಇಲ್ಲ ಅಂದರೆ ಕರ್ಬೇ ಸೊಪ್ಪು ಸರಿಯಾಗಿ ಹುರಿಯಲ್ಲ. ಅನ್ನ ಒಂಥರ ಹಸಿ ವಾಸನೆ ಹೊಡಿತಾ ಇರುತ್ತೆ ಮತ್ತು ಸ್ವಲ್ಪ ಕಹಿ ಬರುತ್ತೆ. ಕರ್ಬೇ ಸೊಪ್ಪನ್ನ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ರೈಸು ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಮತ್ತು ಒಂದು ಕರ್ಬೇ ಸೊಪ್ಪು ತೊಗೊಂಡು ಮುರಿದು ನೋಡಿ, ಅದು ಮುರಿಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಕರ್ಬೇ ಸೊಪ್ಪು ಚೆನ್ನಾಗಿ ಹುರಿದಿದೆ ಅಂತ. ಇವಾಗ ಇದೆಲ್ಲ ಹುರಿದಿದೆ. ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ಪುಡಿ ಮಾಡ್ಕೊಳ್ಳೋಣ. ಅದೇ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಮತ್ತು ಅದೇ ಥರ 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದನ್ನೆಲ್ಲ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೆಲ್ಲ ಈ ಥರ ಕೆಂಪಗಾಗಬೇಕು. ಅದಾದಮೇಲೆ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇ ಸೊಪ್ಪು, ಮಸಾಲೆ ಎಲ್ಲ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ಬಾಕ್ಸಲ್ಲಿ ಹಾಕಿಡಿ, ಮತ್ತೆ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅನ್ನ ಹಾಕ್ಕೊಳ್ಳೋಣ. ಬಿಸಿ ಅನ್ನ ಆದರೂ ಪರವಾಗಿಲ್ಲ, ಅಥವಾ ನೆನ್ನೆ ಅನ್ನ ಮಿಕ್ಕಿದ್ರೆ ಅದನ್ನ ಕೂಡ ಹಾಕ್ಕೊಬೋದು. ನೀವೆಲ್ಲಾದರೂ 1-2-3 ದಿವಸ ಟ್ರಿಪ್ ಹೋಗ್ತಾ ಇದ್ದರೆ ಚಟ್ನಿ ಪುಡಿ ಮಾಡುವಾಗಲೇ ಉಪ್ಪು ಹಾಕ್ಕೊಂಬಿಡಿ. ಆ ಪುಡಿನ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ತೊಗೊಂಡೋದ್ರೆ ಆಚೆ ಕಡೆ ರೈಸ್ ತೊಗೊಂಡು ಈ ಥರ ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿನ್ಬಿಡ್ಬೋದು. ಒಗ್ಗರಣೆ ಎಲ್ಲ ಬೇಕಾಗಲ್ಲ. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ಆ ಪುಡಿ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಕರ್ಬೇ ಸೊಪ್ಪಿನ ರೈಸ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ಕರ್ಬೇ ಸೊಪ್ಪು ರೈಸು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.